ದೆಹಲಿಗೆ ಹೋದ್ರೂ ಹಳ್ಳಿ ಮರೆಯದ ಚಿನ್ನಮ್ಮ. ದಿಲ್ಲಿಯಲ್ಲೂ ಕೂಡ ಸರಳ ಜೀವನ ಸಾಗಿಸಿದ್ದ ಸಾಕಾರ ಮೂರ್ತಿ. ಹಲವರಿಗೆ ಮಾದರಿಯಾಗುವಂತೆ ಬದುಕಿದ್ದ ಗೌಡ್ತಿ. ಕೈತುತ್ತು ನೀಡಿ ಕಣ್ಣೀರನ್ನ ಹೊರಿಸಿದ್ದಂತಹ ದೊಡ್ಡಮನೆ ಒಡತಿ. ಇನ್ನು ದೆಹಲಿಗೆ ಹೋದ್ರೂ ಕೂಡ ಹಳ್ಳಿಯನ್ನ ಮರ್ತಿರ್ಲಿಲ್ವಂತೆ ಚಿನ್ನಮ್ಮ ಅವರು. ದಿಲ್ಲಿಯಲ್ಲೂ ಕೂಡ ಸರಳ ಜೀವನವನ್ನ ಸಾಗಿಸಿದ್ದಂತಹ ಸಾಕಾರ ಮೂರ್ತಿಯಾಗಿದ್ರು. ಹಲವರಿಗೆ ಮಾದರಿಯಾಗುವಂತೆ ಬದುಕಿದ್ದಂತಹ ಗೌಡ್ರ ಹೆಂಡತಿ ಗೌಡ್ತಿ. ಕೈತುತ್ತು ನೀಡಿ ಕಣ್ಣೀರು ಒರೆಸಿದ್ದ ದೊಡ್ಡಮನೆ ಒಡತಿ ಅಂತ ಕೂಡ ಸಾಕಷ್ಟು ಮಂದಿ ಹೇಳ್ತಾ ಇರುವಂಥದ್ದು. ದೆಹಲಿಯಲ್ಲಿ ದೇವೇಗೌಡರ ಜೀವನ ಹೇಗಿತ್ತು ಈ ಕುರಿತಾಗಿ ಪ್ರಶ್ನೆ ಇದ್ದೇ ಇರುತ್ತೆ. ಹೇಗೆ ಬದುಕಿ ಬಾಳಿದ್ರು ಈ ದೊಡ್ಡಮನೆಯ ದಂಪತಿ ಅನ್ನುವಂತಹ ಪ್ರಶ್ನೆ. ಅದು ದೂರದ ಊರು ದೆಹಲಿ. ಅಶ್ವವೇಗ ನ್ಯೂಸ್ನಲ್ಲಿ ದಿಲ್ಲಿಯಲ್ಲಿ ಚೆನ್ನಮ್ಮ ಹಳ್ಳಿಯ ಜೀವನ. ದೆಹಲಿಗೆ ಹೋದ್ರೂ ಕೂಡ ಹಳ್ಳಿಯನ್ನ ಮರ್ತಿರ್ಲಿಲ್ವಂತೆ ಚೆನ್ನಮ್ಮ ಅವರು. ದಿಲ್ಲಿಯಲ್ಲೂ ಕೂಡ ಸರಳ ಜೀವನವನ್ನ ಸಾಗಿಸಿದ್ದ ಸಾಕಾರ ಮೂರ್ತಿ. ಹಲವರಿಗೆ ಮಾದರಿಯಾಗುವಂತೆ ಬದುಕಿದ್ದಂಥ ದೇವೇಗೌಡರ ಪತ್ನಿ ಚೆನ್ನಮ್ಮ. ಕೈತುತ್ತು ನೀಡಿ ಕಣ್ಣೀರು ಒರೆಸಿದ್ದ ದೊಡ್ಡಮನೆ ಒಡತಿ. ದೆಹಲಿಯಲ್ಲಿ ದೇವೇಗೌಡರ ಜೀವನ ಹೇಗಿತ್ತು ಗೊತ್ತಾ? ಜೊತೆಗೆ ಹೇಗೆ ಬದುಕಿ ಬಾಳಿದ್ರು ಈ ಒಂದು ದೊಡ್ಡಮನೆಯ ದಂಪತಿ ಅನ್ನುವಂತಹ ಪ್ರಶ್ನೆ. ಈ ಕುರಿತಾಗಿ ಅಶ್ವವೇಗ ನ್ಯೂಸ್ನಲ್ಲಿ ದಿಲ್ಲಿಯಲ್ಲಿ ಚೆನ್ನಮ್ಮ ಹಳ್ಳಿ ಜೀವನ. ದೆಹಲಿಗೆ ಹೋದ್ರೂ ಹಳ್ಳಿ ಮರೆಯದ ಚಿನ್ನಮ್ಮ. ದಿಲ್ಲಿಯಲ್ಲೂ ಕೂಡ ಸರಳ ಜೀವನವನ್ನ ಸಾಗಿಸಿದ್ರು. ಸಾಕಾರ ಮೂರ್ತಿಯಾಗಿದ್ದಂತಹ ಚಿನ್ನಮ್ಮ ಹಲವರಿಗೆ ಮಾದರಿಯಾಗುವಂತೆ ಬದುಕಿ ಬಾಳಿದ್ರು. ಎಲ್ಲರಿಗೂ ಕೂಡ ಮಾದರಿಯಾಗಿದ್ರು. ಸರಳ ಜೀವನ ಮಾಡಿದಂತಹ ದಂಪತಿ ಹೇಗಿದ್ರು ದೆಹಲಿಯಲ್ಲಿ? ಸರಳವಾಗಿದ್ರು. ಎಲ್ಲೂ ಕೂಡ ಮರ್ತೇ ಇರಲಿಲ್ಲ ತಮ್ಮ ಒಂದು ಹಳ್ಳಿಯ ಜೀವನ ಆಗಿರ್ಬೋದು. ಜೊತೆಗೆ ದೇವೇಗೌಡರ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದಂತಹ ಪತ್ನಿ ಚಿನ್ನಮ್ಮ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಅವರ ಮಾರ್ಗದರ್ಶನಗಳು ಕೂಡ ಸಾಕಷ್ಟು ಜನರಿಗೆ ಈಗ ಮಾರ್ಗದರ್ಶನ ನೀಡುತ್ತೆ. ಸ್ಫೂರ್ತಿದಾಯಕ ಜೀವನವನ್ನ ಅವರು ಅನುಭವಿಸಿದ್ದಾರೆ. ದೇವೇಗೌಡರು ದೆಹಲಿಗೆ ಹೋದ್ರು ಕೂಡ ಅವ್ರ ಜೊತೆಗೆ ಅವರು ಕೂಡ ಹೋದ್ರು. ಅಲ್ಲೂ ಕೂಡ ಅವ್ರಿಗೆ ರಾಗಿ ಮುದ್ದೆ ಅಂದರೆ ಬಹಳ ಇಷ್ಟ ದೇವೇಗೌಡರಿಗೆ. ಅದೇ ರಾಗಿ ಮುದ್ದೆಯನ್ನ ಮಾಡಿಕೊಡ್ತಾ ಇದ್ರಂತೆ. ಯಾವುದೇ ಒಂದು ಸಭೆ ಸಮಾರಂಭ ಏನೇ ಇರಲಿ ದೆಹಲಿಯಲ್ಲಿ, ಯಾರೇ ಬಂದರೂ ಕೂಡ ಅವ್ರಿಗೂ ಕೂಡ ಉಪಹಾರಕ್ಕೆ ಈ ಒಂದು ರಾಗಿ ಮುದ್ದೆಯನ್ನ ನೀಡಿದ್ರಂತೆ. ಅಂತಹ ಸಾಕಾರ ಮೂರ್ತಿಯಾಗಿದ್ರು. ಸಾಕಾರ ಮೂರ್ತಿಯಾಗಿದ್ದಂತಹ ಚಿನ್ನಮ್ಮ ಇವತ್ತು ನಮ್ಮೊಂದಿಗಿಲ್ಲ. ದೆಹಲಿಯಲ್ಲೂ ಕೂಡ ದೆಹಲಿಯಲ್ಲಿ ಹೇಗೆ ಬದುಕಿ ಬಾಳಿದ್ರು ಈ ದೊಡ್ಡಮನೆಯ ದಂಪತಿ ಅನ್ನುವಂಥದ್ದು ಅಶ್ವವೇಗ ನ್ಯೂಸ್ನಲ್ಲಿ ಈ ಕುರಿತಾಗಿ ದಿಲ್ಲಿಯಲ್ಲಿ ಚೆನ್ನಮ್ಮ ಹಳ್ಳಿಯ ಜೀವನ ಅನ್ನುವಂಥದ್ದು. ದೆಹಲಿಗೆ ಹೋದ್ರೂ ಕೂಡ ಹಳ್ಳಿಯ ಜೀವನವನ್ನು ಮರ್ತಿರಲಿಲ್ಲ. ಎಲ್ಲೇ ಹೋದ್ರೂ ಕೂಡ ಅವರ ಒಂದು ಜೀವನ ಶೈಲಿ ಏನಿತ್ತು ಅದನ್ನೇ ಮುನ್ನಡೆಸ್ಕೊಂಡು ಹೋದಂಥವರು. ದೇವೇಗೌಡರು ಪ್ರಧಾನಿಯಾಗಿದ್ದಾಗ, ಜೊತೆಗೆ ಮಂತ್ರಿಯಾಗಿದ್ದಾಗ, ಮುಖ್ಯಮಂತ್ರಿಯಾಗಿದ್ದಾಗ ಅವ್ರ ಜೊತೆಗೆ ಇದ್ದಂಥವರು. ಆರಂಭದಲ್ಲಿ ಹೊಳೆನರಸೀಪುರದಲ್ಲಿ ಗೌಡ್ರ ಕುಟುಂಬ ವಾಸ ಆಗಿತ್ತು. ಹೊಳೆನರಸೀಪುರದಲ್ಲಿ. ಜೊತೆಗೆ ನಂತರ ಮಕ್ಕಳ ವಿದ್ಯಾಭ್ಯಾಸ ನಿಮಿತ್ತ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಕುಟುಂಬಸ್ಥರು. ದೇವೇಗೌಡರ ಜೊತೆಯಲ್ಲಿಯೇ ಹೆಜ್ಜೆ ಹಾಕಿದ್ದಂತಹ ಪತ್ನಿ ಚೆನ್ನಮ್ಮ ಯಾವುದಕ್ಕೂ ಕೂಡ ಮರು ಮಾತನಾಡದ ಗೌಡ್ರ ಅದೃಷ್ಟ ಲಕ್ಷ್ಮಿಯಾಗಿದ್ರು. ಪ್ರಧಾನಿಯಾದಾಗ ದೆಹಲಿಯಲ್ಲಿಯೇ ಕೂಡ ಇದ್ದಂತಹ ಗೌಡ್ರ ದಂಪತಿ. ದಿಲ್ಲಿಯಲ್ಲಿದ್ರೂ ಕೂಡ ಹಳ್ಳಿ ಜೀವನ ಕಿಂಚಿತ್ತೂ ಮರೆಯುತ್ತಿರ್ಲಿಲ್ವಂತೆ. ಮಣ್ಣಿನ ಮಕ್ಕಳು ಎಂಬ ಸಂದೇಶವನ್ನ ಸಾರಿ ಸಾರಿ ಹೇಳ್ತಾ ಇದ್ರಂತೆ. ದೆಹಲಿಯಲ್ಲೂ ಕೂಡ ದಿನನಿತ್ಯ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು ಚೆನ್ನಮ್ಮ. ಹಳ್ಳಿಯಂತೆಯೇ ದೆಹಲಿಯಲ್ಲೂ ಕೂಡ ಸರಳ ಸುಂದರ ಜೀವನವನ್ನ ನಡೆಸಿದ್ರಂತೆ. ದೆಹಲಿಯಲ್ಲಿದ್ದಾಗಲೂ ಕೂಡ ದಾನ ಧರ್ಮವನ್ನ ಮರೆಯದ ಚೆನ್ನಮ್ಮ ಅವರು ಸಾಕಷ್ಟು ಜನರಿಗೆ ದಾನ ಧರ್ಮ ಮಾಡಿದ್ದಾರೆ. ಆರಂಭದಲ್ಲಿ ಹೊಳೆನರಸೀಪುರದಲ್ಲಿ ವಾಸವಾಗಿತ್ತು ದೇವೇಗೌಡರ ಕುಟುಂಬ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕು. ನಂತರ ಮಕ್ಕಳ ವಿದ್ಯಾಭ್ಯಾಸ ನಿಮಿತ್ತವಾಗಿ ಈ ಒಂದು ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ದೇವೇಗೌಡರ ದಂಪತಿ. ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣವನ್ನ ನೀಡಿದ್ದಾರೆ. ದೇವೇಗೌಡರ ಜೀವನವಿಡೀ ರಾಜಕೀಯದಲ್ಲಿ ಬ್ಯುಸಿಯಾಗಿದ್ರು ಕೂಡ ಪತ್ನಿಗೋಸ್ಕರ
ಸಮಯವನ್ನು ಮೀಸಲಿಡ್ತಾ ಇದ್ರು. ಪ್ರತಿ ಕ್ಷಣದಲ್ಲೂ ಪ್ರತಿ ದಿನದಲ್ಲೂ ಅವ್ರ ಜೊತೆಗೆ ಇದ್ದಂತಹ ಪತ್ನಿ ಪ್ರಧಾನಿಯಾಗಿದ್ದಾಗೂ ಕೂಡ ದೆಹಲಿಗೆ ಹೋಗಿದ್ರು, ಅವ್ರ ಜೊತೆಯಲ್ಲೇ ಇದ್ದರು, ವಾಸವಾಗಿದ್ದರು. ಆವಾಗಲೂ ಕೂಡ ದೇವೇಗೌಡರ ದಿನನಿತ್ಯದ ಆಹಾರದ ಕ್ರಮಗಳ ಬಗ್ಗೆ ಹೆಚ್ಚಾಗಿ ಕಾಳಜಿಯನ್ನು ತೋರಿಸ್ತಾ ಇದ್ರು. ಎಲ್ಲಿ ಹೋದ್ರೆ ಏನು, ನಮ್ಮ ಆಹಾರ ಪದ್ಧತಿ ಬದಲಾಗಬಾರ್ದು, ದೇವೇಗೌಡರಿಗೆ ಏನಿಷ್ಟಾನೋ, ಪತಿಗೆ ಏನಿಷ್ಟಾನೋ ಅದನ್ನೇ ನೀಡಬೇಕು ಅನ್ನುವಂಥ ಒಂದು ಕಾರ್ಯಕ್ಕೆ ಅವರು ಮುಂದಾಗಿರುವಂಥದ್ದು. ಜೊತೆಗೆ ಅಲ್ಲೂ ಕೂಡ ದೆಹಲಿಯಲ್ಲೂ ಕೂಡ ಹೋದರೂ ಕೂಡ ದಾನ ಧರ್ಮ ಮಾಡ್ತಾ ಇದ್ರು, ಪೂಜೆಯನ್ನು ಮಾಡ್ತಾ ಇದ್ರು ದಿನನಿತ್ಯ. ಎಷ್ಟೇ ಒಂದು ವಯಸ್ಸಾಗಿದ್ರೂ ಕೂಡ ಅವರು ದೇವೇಗೌಡರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಳ್ತಾ ಇದ್ರು. ತನ್ನ ಕೈಯಲ್ಲಿ ಆಗಲ್ಲ, ಬಗ್ಗಿ ನಮಸ್ಕಾರ ಮಾಡೋದಕ್ಕೆ ಆಗೋದಿಲ್ಲ, ಅವ್ರ ಕಾಲಿಗೆ ಬೀಳೋದಕ್ಕೆ ಆಗೋದಿಲ್ಲ, ಆದರೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ನಮಸ್ಕಾರ ಮಾಡ್ತಾ ಇದ್ರು. ಜೊತೆಗೆ ಮಗಳು ಅನಸೂಯ ಕೂಡ ಮಾತನಾಡ್ತಾ ಇದ್ರು, ನನ್ನ ತಾಯಿ ನನ್ನ ತಂದೆಯನ್ನು ತುಂಬ ಪ್ರೀತಿಸ್ತಾ ಇದ್ರು, ಕಳೆದ ಒಂದು ಹಬ್ಬದ ದಿನಗಳಲ್ಲಾಗಿರ್ಬೋದು ಜೊತೆಯಾಗಿ ಊಟ ಮಾಡ್ತಾ ಇದ್ರು ಅಂತ ತಮ್ಮ ನೋವುಗಳನ್ನು ಹಂಚ್ಕೊಳ್ತಾ ಇದ್ರು.